ಕಲ್ಲೊಳಗನ ಬೆಂಕಿ ಕಾರ್ಯವನ್ನುಳಿದು ಕಾಣದು, ಕಾಷ್ಟದೊಳಗಿನ ಬೆಂಕಿ ಸೋಂಕವ ಅರಿಯದು, ಬೀಜದೊಳಗಣ ಕುರು ಜಲಮೃತ್ತಿಕೆಯನ್ನುಳಿದು ತೋರದು. ಅದು ಕಾರಣ ಶರಣನೊಳಗಣ ನುಡಿ ತನ್ನ ಅನುನುಡಿಗಳ ನುಳಿದು ತೋರದು. ಗುರು ನಿರಂಜನ ಚನ್ನ ಬಸವಲಿಂಗದಲ್ಲಿ ಶಬ್ದ ಸೂತಿಕೆಯಲ್ಲದ ಕಾರಣ ಅಂದ್ರೆ ಶರಣರು ಎಲ್ಲವನ್ನು ತಿಳಿದಿರ್ತಾರೆ. ಯಾವ ರೀತಿ ಶಬ್ದ ಸೂತಕ, ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ ಅಂತಂದು ಅದಾವು. ಆ ಸೂತಕ್ಕೆ ಬಂದ್ರೆ ನಾವು ಎಷ್ಟೋ ಸಲ ಮನೆಯನ್ನು ಬಿಡ್ತೀವಿ ಮತ್ತು ಮನೆ ಸ್ವಚ್ಛ ಮಾಡ್ತೀವಿ. ಆ ಟೈಮಿಗೆ ಮನೆ ಮತ್ತೆ ಬಿಟ್ಟು ಬೇರೆ ಕಡೆ ಹೋಗಿ ಮತ್ತೆ ಬಂದು ಇರ್ತೀವಿ ನಾವು ಅದ ಮನೆಯೊಳಗೆ. ಮತ್ತು ಖಾಲಿ ಆಗಿಂದ ಮನೆ ಏನಾರು ಆಗುತ್ತೆ ಅನ್ನೋದು ಏನೂ ಆಗೋದಿಲ್ಲ. ಅದು ಕಲ್ಲು ಮಣ್ಣು ಯಾವ ರೀತಿ ಇರ್ತೈತಿ ಹಂಗೆ ಇರ್ತೈತೆ. ಅದು ಅದ್ರ ಗುಣಧರ್ಮ ಏನೈತಿ ಅಷ್ಟೇ ಇರ್ತೈತೆ. ಅದು ನಾವು ಸೂತಕನ್ನು ಹಿಡಿದು ನಮಗೆ ಸೂತಕ್ಕೆ ಬಂದೈತೆ ತಡಿ ಅಂತಂದು ಖಾಲಿ ಮಾಡ್ತೀವಿ ನಾವು. ಅಂದ್ರೆ ನಾವಿದ್ರೂ ಸಹಿತ ಏನಾಗೋದಿಲ್ಲ, ಅದು ಮನೆ ಖಾಲಿ ಬಿದ್ದರೂ ಏನಾಗೋದಿಲ್ಲ. ಅದು ಹಂಗೆ ಅದರ ಒಳಗಿನ ಮರ್ಮ ತಿಳಿದಿರ್ತಾರೆ ಶರಣರು ಯಾವಾಗಿದ್ರು. ಸೂತಕಂತಂದ್ರೆ ಭ್ರಮೆಗಳು ಇವೆಲ್ಲ ಭಯ ಹುಟ್ಟಿಸುವ ಭ್ರಮೆಗಳು ಇವು ಸೂತಕಗಳು. ಅದಕ್ಕೆ ಯಾವುದು ಸತ್ಯವಾದ ನಿಲುವು ಐತಿ, ಏನನ್ನು ನಾವು ಕಂಡುಕೋಬೇಕಾಗೈತಿ ಅದನ್ನೇ ಸರಳ ರೀತಿಯೊಳಗೆ ಶರಣರು ಕಂಡುಕೊಂಡ್ರು. ಯಾಕಂದ್ರೆ ವಚನಗಳು ಅಂತಂದ್ರೆ ಒಂದು 20 ಪೇಜ್ ಅರ್ಥ ಕೊಡುವಂಥದ್ದು 4 ಸಾಲಲ್ಲಿ ಅವರು ಅರ್ಥವನ್ನು ಗಾಂಭೀರ್ಯತೆಯನ್ನು ಅದರಲ್ಲಿ ತುಂಬಿರ್ತಾರೆ. ಅದಕ್ಕೆ ವಚನ ಅಂತಂದ್ರೆ ಅವರು. ಹೀಗೆ ಶರಣರು ನಿಜವಾದ ಒಳಗಿರುವ ಸೂಕ್ಷ್ಮವಾದ ಅದನ್ನು ಕಂಡು ಹಿಡಿದ್ರು ಶರಣರು. ಈ ಮೇಲಿನ ಬಾಹ್ಯವಾಗಿ ಅವ್ರು ಮಾತಾಡಿದ್ರು, ಇವ್ರು ಮಾತಾಡಿದ್ರು, ಅವ್ರು ಹಂಗಂದ್ರು ಹಿಂಗೆಂದ್ರು ಯಾವುದೂ ಇಲ್ಲ. ಸತ್ಯವಾದದ್ದನ್ನು ಕಂಡ್ರವರು. ಅದು ಒಬ್ಬರು ಕೇಳಿ ಮಾಡಲಿಲ್ಲ ಅವರು, ಒಳಗೆ ಹೊಕ್ಕ ನೋಡಿದ್ರವರು ಏನೈತಿದು ಅಂತಂದು. ಹಂಗೆ ಕಲ್ಲೊಣಗಿನ ಬೆಂಕಿ ಕಾರ್ಯವನ್ನು ಉಳಿದು ಕಾಣೋದು ಅಂದ್ರೆ ಅವರು. ಈಗ ಸುಣ್ಣದೊಳಗೂ ಅಗ್ನಿ ಐತಿ, ಅದಕ್ಕೆ ನೀರು ಮುಟ್ಸಿದ್ರೆ ಅದು ಅಗ್ನಿ ಹೊರಗೆ ಬೀಳುತ್ತೆ. ಹಂಗೆ ಮೊದಲು ಟ್ರೈನಿಗೆ ಕಲ್ಲು ಹಾಕ್ತಿದ್ರು, ಅದರೊಳಗೂ ಬೆಂಕಿ ಐತಿ. ಮತ್ತು ಅದಕ್ಕೆ ಒಂದು ಕಾರ್ಯ ರೂಪಕ್ಕೆ ತರಬೇಕಲ್ಲ. ಅದಕ್ಕೆ ಕಟ್ಟಿಗೆಯಲ್ಲಿ ಅಗ್ನಿ ಉಂಟು, ಹಾಲಲ್ಲಿ ತುಪ್ಪ ಉಂಟು, ನೀರಲ್ಲಿ ರುಚಿ ಉಂಟು. ಇವು ಕಾರ್ಯ ತತ್ಪರವಾಗಬೇಕು ಇವೆಲ್ಲ. ನಾವು ಹಾಲಿನೊಳಗೀಗ ಹಿಂಗೆ ಕೈ ಹಾಕಿದ್ರೆ ತುಪ್ಪ ಬರೋದಿಲ್ಲ, ಅದು ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ಹುಳಿ ಹಿಂಡಿ ಮೊಸರು ಮಾಡಬೇಕು, ಆಮೇಲೆ ಮತ್ತಿಸ್ಬೇಕದು. ಮತ್ತಿಸಿಂದ ಅದರೊಳಗಿಂದ ಬರ್ತಕ್ಕಂಥ ಬೆಣ್ಣೆ. ಅವಾಗ ಮೊದಲ ಬೆಣ್ಣೆ ಕಾಣುತ್ತಾನ ಇಲ್ಲ. ಹಾಗಾದ್ರೆ ಬೆಣ್ಣೆ ಹೋಗಿ ಹಾಲು ಏನಾರು ಆಗುತ್ತಾನ ಇಲ್ಲ. ಮತ್ತು ಆ ಹಾಲಿನೊಳಗೆ ಏನೂ ಇಲ್ಲದ ಒಂದು ಹಾಲಿನೊಳಗೆ ಬೆಣ್ಣೆ ಐತಪ್ಪ ಅಂತಂದ್ರೆ ಸೂಕ್ಷ್ಮವಾದಂಥ ಒಂದು ಶಕ್ತಿ ಅದರೊಳಗೆ ಐತಲ್ಲ, ಅದನ್ನು ನಾವು ತಿಳಿಬೇಕಾಗೈತಿ. ಹೀಗೆ ಕಾಷ್ಟದೊಳಗಿನ ಬೆಂಕಿ ಸೋಂಕನರಿಯೋದು. ಕಟ್ಟಿಗೆಗೆ ಗೊತ್ತಾಯಿಲ್ಲ ನನ್ನೊಳಗೆ ಅಗ್ನಿ ಐತೆ ಅನ್ನೋದು, ಅದು ಜಡ ಅಂತೀವಿ ನಾವು. ಆದರೂ ಅದರೊಳಗೂ ಕೂಡ ಒಂದು ಶಕ್ತಿ ಐತಿ. ಅದಕ್ಕೆ ಯಾವ ರೀತಿ ನಾವು ಮತ್ತೆ ಅಗ್ನಿಯನ್ನು ಸ್ಪರ್ಶ ಮಾಡಿದ್ವಿ ಅಂದ್ಗಳೇನದು ತನ್ನಿಂದ ತಾನು ಉರ್ಕೊಂಡು ಬೂದಿಯಾಗಿ ಹೋಗ್ಬಿಡ್ತೈತೆ ಅದು. ಮತ್ತು ಅದರೊಳಗೆ ಅಗ್ನಿ ಐತೆ ಅಂದಂಗೆ ಆತಲ್ಲ. ಹಾಗಾದ್ರೆ ಮಹೋನ್ನತವಾದ ಲಿಂಗದಲ್ಲಿರುವ ಶಕ್ತಿ ನಾವು ಹೆಂಗೆ ಅರಿಬೇಕಪ್ಪ? ಬೇಕಲ್ಲ. ಅರಿಬೇಕಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ಅರಿಬೇಕಾಗೈತೆ ನಾವು. ಶರಣರು ಹಂಗೆ ನುಡಿದು ಹೋಲಿಲ್ಲವರು. ಅದು ಪ್ರಾತ್ಯಕ್ಷಿಕವಾದಂಥ ನಮ್ಮ ಮುಂದೆ ಇಟ್ಟು ತೋರಿಸಿ ಕೊಟ್ಟು ಹೋದ್ರವರು ಶರಣರು. ಹಂಗೆ ಹೇಳಿದರು, ಬರೆದ್ರು, ಹೋದರು ಅನ್ನೋದು ಅಲ್ಲದು. ಹೀಗೆ ಕಾಷ್ಟದೊಳಗಿನ ಬೆಂಕಿ ಸೋಂಕ ಅರಿಯೋದು ಅಂದ್ರವರು. ಕಟ್ಗೆ ಒಳಗೆ ಬೆಂಕಿ ಐತಿ, ಆದರೆ ಕಟ್ಗೆಗೆ ನನ್ನಲ್ಲಿ ಬೆಂಕಿ ಐತೆ ಅನ್ನೋದು ಗೊತ್ತಿಲ್ಲ. ಹಾಲಲ್ಲಿಯೂ ಬೆಣ್ಣೆ ಐತಿ, ಆದರೆ ಹಾಲಿಗೂ ಅದು ಗೊತ್ತಿಲ್ಲ. ನೀರಲ್ಲಿಯೂ ರುಚಿ ಐತಿ, ಆ ನೀರಿಗೂ ಗೊತ್ತಿಲ್ಲ. ಮತ್ತು ಅದರಂಗೆ ನಾವು ಹೋದ್ವಿ ಅಂತಂದ್ರೆ ಮತ್ತು ನಮ್ಮ ತಿಳುವಳಿಕೆಯ ಜನ್ಮ ಇದು. ಮಾನವ ಜನ್ಮ ದೊಡ್ಡದು ಅಂತ ಯಾಕಂತಾರಂತಂದ್ರೆ ಅರಿವಿನ ಜನ್ಮ ಇದು. ಮತ್ತು ಅರಿವಿನ ಹೊತ್ತುಕೊಂಡವನ
ಇಂಥ ಸೂತಕಗಳನ್ನು ಬೆನ್ನತ್ತಿ ಹೋತಂತಂದ್ರೆ ಮತ್ತು ಜಡದಕ್ಕಿಂತ ಕಡೆ ಆಗ್ತಾನೆ. ತನ್ನನ್ನು ತಾನ ಭ್ರಮಿಸ್ಬಿಡ್ತಾನವ, ತನ್ನ ಮೇಲೆ ತಾನ ಸಂಶಯವನ್ನು ಪಡ್ತಾನವ. ನಾ ಯಾರಪ್ಪ ಅನ್ನೋದವಂಗ ಗೊತ್ತೇ ಇಲ್ಲ. ಹೀಗೆ ಬೀಜದೊಳಗನ ಕುರು ಜಲ ಮೃತ್ತಿಕೆ ಅಳಿದು ಒಂದು ಬೀಜ ಐತಿ ಖರೆ, ಬೀಜದೊಳಗೆ ಗಿಡ ಕಾಣುತ್ತೆ ನಮಗೆ ಕಾಣೋದಿಲ್ಲ. ಆ ಬೀಜಕ್ಕೆ ಮಣ್ಣು ನೀರು ಸ್ವಲ್ಪ ಹಾಕಿದ್ವಿ ಅಂತಂದ್ರೆ 2 ಭಾಗ ಆಗಿ ಮೊಳಕೆ ಹೊಡೆದು ಚಿಗುರು ಹೊಡಿತೈತೆ ಅದು. ಮತ್ತು ಮಣ್ಣು ಹಾಕಲಿಲ್ಲ ನೀರು ಹಾಕಲಿಲ್ಲ ಹಂಗೆ ಇಟ್ಟು ಅಂತಂದ್ರೆ ಬೀಜ ನಾವು ಹಂಗೆ ಇರುತ್ತದು. ಮತ್ತು ಕಾರ್ಯರೂಪಕ್ಕೆ ಬರ್ಬೇಕಿಲ್ಲ. ಯಾವುದೇ ಶರಣರ ವಚನ ತಗೋರಿ ನೀವು, ಕಾಯಕಕ್ಕೆ ಮಹತ್ವ ಎದಕ್ಕೆ ಕೊಟ್ರ ಅಂತಂದ್ರೆ, ಕಾಯಕಕ್ಕೆ ಮಹತ್ವ ಕೊಟ್ಟಿವಿ ಅಂತಂದ್ರೆ ಕಾರ್ಯರೂಪಕ್ಕೆ ತನ್ನಿಂದ ತಾನೇ ಅದು ಬರ್ತೈತಿ. ಕಾರ್ಯರೂಪಕ್ಕೆ ತರಬೇಕಾಗೈತಿ. ಈ ಶರೀರನೂ ನಮ್ದು ಐತೆ ಅಂತಂದ್ರೆ ನನ್ನದು ಅಲ್ಲಿದು. ಇದು ಪಂಚಭೂತಗಳಿಂದ ಆದಂಥ ಶರೀರ ಇದು. ಮತ್ತಿದು ಕಾರ್ಯರೂಪಕ್ಕೆ ತರಬೇಕಂತಂದ್ರೆ ವಿಚಾರ ಶಕ್ತಿ ಬೇಕಲ್ಲ. ಮತ್ತು ನನ್ನಲ್ಲಿ ಇಲ್ಲ ಅನ್ನೋದು ಐತಿ. ಹಂಗೆ ಶರಣರು ತಮ್ಮೊಳಗೆ ತಾವು ಸೂಕ್ಷ್ಮಾತಿ ಸೂಕ್ಷ್ಮವನ್ನು ಅರುತ್ರವರು. ಇದ್ರೊಳಗೆ ಏನೈತಪ್ಪ, ಇದ್ರೊಳಗೆ ಮಹತ್ವ ಏನೈತಿ, ಮತ್ತು ಇದು ಕಾರ್ಯರೂಪಕ್ಕೆ ತಂದ್ರೆ ಇದರಿಂದ ನಮಗೆ ಏನಾಗೋದೈತಿ ಎಲ್ಲವನ್ನು ಈ ರೀತಿಯಾಗಿ ಅರುತ್ರವರು. ಅದಕ್ಕೆ ಶರಣನೊಳಗನ ನುಡಿ ತನ್ನ ಅನುನುಡಿಗಳ ನುಡಿದು ತೋರೋದು. ಶರಣ ಹೆಚ್ಚಾನೆ ಚೆಲ್ಲಬೇಕಲ್ಲಿ ಮಾತಾಡೋದಿಲ್ಲವ. ಮಹತ್ವ ಎಲ್ಲಿ ಇರ್ತೈತಿ, ಯಾವ ವಿಷಯದ ಬಗ್ಗೆ ಅಲ್ಲಿ ಪ್ರಸ್ತಾಪ ನಡೆದಿರ್ತೈತಿ, ಯಾವ ಶಬ್ದವನ್ನು ಯಾವ ರೀತಿ ಅದು ನುಡಿದ್ರೆ ಅದು ಎಲ್ಲರಿಗೂ ಅನುಭವ ಉಂಟಾಗಬೇಕಂದ್ರೆ ಅವರು ಮಾತು ಮಾತಾಡಿ ಹೋತಂತ ಬರೇ ಹೊತ್ತು ಗಳದು ಹೋತಂತ. ಹಂಗೆ ಒಂದೇ ಒಂದು ನುಡಿ ಅವರು ಹೇಳಿದರೂ ಸಹಿತ ಅದರೊಳಗೆ ಮಹತ್ವ ಪೂರ್ಣವಾದಂಥ ಆ ಕಾರ್ಯ ಅದರಲ್ಲಿ ಅಡಗಿರ್ತೈತಿ. ಆ ನುಡಿಯಿಂದ ಎಷ್ಟೋ ಜನರು ಜಡ ಇದ್ದವರು ಸಹಿತ ಅದು ಚೇತನಾಶಕ್ತಿಯನ್ನು ಅದರಿಂದ ಪಡೆದುಕೊಂಡ್ರು. ಹೀಗೆ ಗುರು ನಿರಂಜನ ಚನ್ನ ಬಸವಲಿಂಗ ಶಬ್ದ ಸೂತಕಿ ಅಲ್ಲದ ಕಾರಣ. ಯಾವ ಸೂತಕಿಲ್ಲ. ಒಮ್ಮೆ ನಾವು ಮನುಷ್ಯನಾಗಿ ಇಲ್ಲಿ ಜನ್ಮ ತಾಳಿದೀವಿ ಅಂತಂದ್ರೆ ಇದು ಮನುಷ್ಯನ ಜನ್ಮ ಅಲ್ಲ, ಇದು ಅರಿವಿನ ಜನ್ಮ ಐತಿ. ನಮ್ಮನ್ನು ನಾವು ಬೆರೆತು ನಮ್ಮಲ್ಲಿ ನಾವು ಅರಿತು ನಮ್ಮ ನುಡಿಗಳನ್ನು ಇನ್ನೊಬ್ಬರಿಗೆ ಹೇಳಿ ಅವರಿಗೆ ಪ್ರಚೋದನೆಯನ್ನು ಕೊಡುವ ಶಕ್ತಿ ಇದು ಪ್ರತಿಯೊಬ್ಬರಲ್ಲಿ ಐತೆ ಅಂತಂದು ಈ ರೀತಿಯಾದಂಥ ಇಲ್ಲಿ ಶರಣ ತಿಳಿಸ್ಕೊಟ್ರು.